ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ನೈಮಿಷಾರಣ್ಯದಲ್ಲಿ ಸುದೀರ್ಘ ಯಜ್ಞದಲ್ಲಿ ನಿರತರಾಗಿದ್ದ ಎಲ್ಲ ಋಷಿಗಳಿಗೂ ಶೌನಕ ಮುನಿಗಳು ಆದ್ಯ ಸ್ಥಾನದಲ್ಲಿದ್ದರು. ಸೂತ ಮುನಿಗಳು ನುಡಿದ ಮಾತುಗಳನ್ನೆಲ್ಲ ಕೇಳಿ ಶೌನಕ ಮುನಿಗಳು ಅವರನ್ನು ಅಭಿನಂದಿಸಿದರು. ಕಸ್ಮಿನ್ ಯುಗೆ ಪ್ರವೃತ್ತೇಯಂ ಸ್ಥಾನೇವಾ ಕೇನ ಹೇತುನ ಕುತಾ ಸಂಚೋದಿತಾ ಕೃಷ್ಣ ಕೃತವಾನ್ ಸಂಹಿತಾಂ ಮುನಿಹಿ. ಅಂದರೆ, ಈ ಭಾಗವತವು ಯಾವ ಕಾಲದಲ್ಲಿ ಮತ್ತು ಯಾವ ಸ್ಥಳದಲ್ಲಿ ಮೊದಲು ಆರಂಭವಾಯಿತು, ಇದನ್ನು ಏಕೆ ತೆಗೆದುಕೊಳ್ಳಲಾಯಿತು, ಶ್ರೇಷ್ಠ ಮುನಿಗಳಾದ ಕೃಷ್ಣದ್ವೈಪಾಯನ ವ್ಯಾಸರು ಈ ಸಾಹಿತ್ಯ ರಚಿಸಲು ಎಲ್ಲಿಂದ ಪ್ರೇರಣೆ ಪಡೆದರು? ಶ್ರೀಮದ್ ಭಾಗವತವು ವೇದವ್ಯಾಸರ ವಿಶೇಷ ಕೊಡುಗೆ. ಆದ್ದರಿಂದಲೇ ಇದರ ಕುರಿತಾಗಿ ಶೌನಕ ಮುನಿಗಳು ಅನೇಕ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಕಲಿಯುಗದ ಜನರು ಮಂದಮತಿಗಳು, ಅದೃಷ್ಟಹೀನರೂ ಆಗಿದ್ದಾರೆ. ಅವರಿಗೆ ನೆನಪಿನ ಶಕ್ತಿ ಬಹಳಷ್ಟು ಕಡಿಮೆ. ಈ ಕಲಿಯುಗದ ಜನರ ಮೇಲೆ ಕೃಪೆಯನ್ನು ತೋರುವ ಕಾರಣಕ್ಕಾಗಿ ವೇದವ್ಯಾಸರು ವೇದವನ್ನು ವಿಭಾಗಿಸಿ ಬರೆದಿಟ್ಟರು. ವೇದಗಳನ್ನು ಮಾತ್ರವಲ್ಲದೆ ಅವರು ಪುರಾಣ, ಮಹಾಭಾರತ ಇತ್ಯಾದಿಗಳನ್ನು ರಚಿಸಿದರು. ಈ ಎಲ್ಲ ಗ್ರಂಥಗಳನ್ನು ರಚಿಸಿದ ನಂತರ ಅವುಗಳನ್ನು ತಮ್ಮ ಶಿಷ್ಯರಿಗೆ ಹಂಚಿದರು. ಅವರ ಶಿಷ್ಯರು ಅದನ್ನು ಎಲ್ಲ ಕಡೆ ಪ್ರಚಾರ ಮಾಡಿದರು. ಭಗವಂತನ ಶುದ್ಧ ಭಕ್ತರು ಸಾಮಾನ್ಯ ಜನರ ಮೇಲೆ ಅಪಾರವಾದಂತಹ ಕರುಣೆಯನ್ನು ಹೊಂದಿರುತ್ತಾರೆ. ವೇದವ್ಯಾಸರು ನಮ್ಮೆಲ್ಲರ ಉದ್ಧಾರಕ್ಕಾಗಿ ಇಷ್ಟೊಂದು ಕಾರ್ಯಗಳನ್ನು ನಡೆಸಿದ್ದರೂ ಅವರಿಗೆ ಇನ್ನೂ ಏನೋ ಒಂದು ಅಪೂರ್ಣವಾಗಿ ಉಳಿದಿದೆ ಎಂದು ಅನಿಸುತ್ತಿತ್ತು. ಅವರು ಆ ರೀತಿಯಾಗಿ ಯೋಚನೆ ಮಾಡುತ್ತಿದ್ದಾಗ ಅಲ್ಲಿಗೆ ನಾರದ ಮುನಿಗಳ ಆಗಮನವಾಯಿತು. ನಾರದರ ಪವಿತ್ರ ಆಗಮನವಾದಾಗ ವೇದವ್ಯಾಸರು ಗೌರವದಿಂದ ಎದ್ದು ನಿಂತು ಸೃಷ್ಟಿಕರ್ತ ಬ್ರಹ್ಮನಿಗೆ ನೀಡುವ ಗೌರವಕ್ಕೆ ಸಮನಾದ ಗೌರವದಿಂದ ಅವರನ್ನು ಪೂಜಿಸಿದರು. ಈ ಎಲ್ಲ ವಿಚಾರಗಳನ್ನು ಸೂತ ಗೋಸ್ವಾಮಿಗಳು ಶೌನಕಾದಿ ಋಷಿಗಳಿಗೆ ತಿಳಿಸಿಕೊಡುತ್ತಿದ್ದಾರೆ. ಅಥ ತಂ ಸುಖಮಾಸೀನ ಉಪಾಸೀನಂ ಬೃಹತ್ಸವ ದೇವರ್ಷಿ ಪ್ರಾಹ ವಿಪ್ರರ್ಷಿಂ ವೀಣಾಪಾಣಿ ಸ್ಮಯನ್ನಿವ. ಸೂತ ಮುನಿಗಳು ನುಡಿದರು, ಹೀಗೆ ದೇವರ್ಷಿಗಳಾದ ನಾರದರು ಸುಖಾಸೀನರಾಗಿ ಮಂದಹಾಸ ಬೀರುತ್ತಾ ಬ್ರಹ್ಮರ್ಷಿಗಳಾದ ವ್ಯಾಸರನ್ನು ಸಂಬೋಧಿಸಿದರು. ನಾರದ ಮಹರ್ಷಿಗಳು ವೇದವ್ಯಾಸರನ್ನು ಮತ್ತು ಅವರ ಖಿನ್ನತೆಯ ಕಾರಣವನ್ನು ಚೆನ್ನಾಗಿ ಬಲ್ಲವರಾಗಿದ್ದರು. ಆದ್ದರಿಂದಲೇ ಅವರ ಮುಖದಲ್ಲಿ ನಗು ತುಳುಕುತ್ತಿತ್ತು. ಭಕ್ತಿ ಸೇವಾ ವಿಜ್ಞಾನವನ್ನು ಸಮರ್ಪಕವಾಗಿ ನಿರೂಪಿಸಲು ಆಗದೇ ಇದ್ದುದೇ ವ್ಯಾಸರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಈ ಕೊರತೆ ನಾರದರಿಗೆ ತಿಳಿಯಿತು. ಅವರು ವೇದವ್ಯಾಸರನ್ನು ಉದ್ದೇಶಿಸಿ ಈ ರೀತಿ ನುಡಿದರು. ನಾರದ ಉವಾಚ ಪಾರಾಶರ್ಯ ಮಹಾಭಾಗ ಭವತಾ ಕಚ್ಚಿದಾತ್ಮನ ಪರಿತುಷ್ಯತಿ ಶಾರೀರ ಆತ್ಮ ಮಾನಸ ಏವವ. ಅನುವಾದ: ನಾರದರು ಪರಾಶರರ ಪುತ್ರರಾದ ವೇದವ್ಯಾಸರನ್ನು ಕೇಳಿದರು, ದೇಹವನ್ನು ಅಥವಾ ಮನಸ್ಸನ್ನು ಆತ್ಮಸಾಕ್ಷಾತ್ಕಾರದ ವಸ್ತುಗಳೆಂದು ಗುರುತಿಸುವುದರಿಂದ ನಿಮಗೆ ತೃಪ್ತಿ ಉಂಟಾಗಿದೆಯೇ? ವೇದವ್ಯಾಸರ ಅಸಮಾಧಾನಕ್ಕೆ ಕಾರಣವೇನು ಎಂಬ ಬಗ್ಗೆ ನಾರದರು ಆಡಿದ ಸೂಚ್ಯವಾದ ಮಾತು ಇದಾಗಿತ್ತು. ವೇದವ್ಯಾಸರು ಪರಾಶರ ಮಹರ್ಷಿಗಳ ಪುತ್ರ. ಹಿರಿಯ ವಂಶದಲ್ಲಿ ಜನಿಸಿದ ಭಾಗ್ಯ ಅವರದ್ದಾಗಿತ್ತು. ಖಿನ್ನರಾಗಿರಲು ಅವರಿಗೆ ಯಾವ ಕಾರಣವೂ ಇರಲಿಲ್ಲ. ಶ್ರೇಷ್ಠ ತಂದೆಯ ಶ್ರೇಷ್ಠ ಪುತ್ರರಾದ ಅವರು ಆತ್ಮವನ್ನು ದೇಹದ ಜೊತೆಗೆ ಅಥವಾ ಮನಸ್ಸಿನ ಜೊತೆಗೆ ಸಮೀಕರಿಸಬಾರದಾಗಿತ್ತು. ಅಜ್ಞಾನಿಗಳಾದಂತಹ ಸಾಮಾನ್ಯ ಜನರು ಆತ್ಮವನ್ನು ದೇಹ ಅಥವಾ ಮನಸ್ಸಿನ ಜೊತೆ ಸಮೀಕರಿಸಿಕೊಳ್ಳುತ್ತಾರೆ. ಅಂದರೆ ಈ ಶರೀರವೇ ತಾನು ಎಂದು ಅವರು ತಿಳಿದುಕೊಳ್ಳುತ್ತಾರೆ. ವೇದವ್ಯಾಸರು ತಾವು ಮಾಡಿದಂತಹ ಎಲ್ಲ ಕಾರ್ಯಗಳಿಗೆ ನಾರದ ಮುನಿಗಳು ಅವರನ್ನು ಅಭಿನಂದಿಸುತ್ತಾರೆ. ಆಗ ವೇದವ್ಯಾಸರು ನಾರದ ಮುನಿಗಳಲ್ಲಿ ತಮ್ಮ ಖಿನ್ನತೆಗೆ ಕಾರಣವೇನು ಎಂಬುದನ್ನು ಕೇಳುತ್ತಾರೆ. ತ್ವಂ ಪರ್ಯಟನ್ನರ್ಕ ಇವ ತ್ರಿಲೋಕಿಂ ಅಂತಶ್ಚರೋ ವಾಯುರಿವಾತ್ಮ ಸಾಕ್ಷಿ ಪರಾವರೇ ಬ್ರಹ್ಮಣಿ ಧರ್ಮತೋ ವೃತೈ ಸ್ನಾತಸ್ಯ ಮೇ ನ್ಯೂನಮಲಂ ವಿಚಕ್ಷ್ವ. ವೇದವ್ಯಾಸರು ನಾರದ ಮುನಿಗಳನ್ನು ಕುರಿತು ಈ ರೀತಿ ನುಡಿದರು. ತಾವು ಸೂರ್ಯನಂತೆ 3 ಲೋಕಗಳಲ್ಲಿ ಎಲ್ಲ ಕಡೆ ಸಂಚರಿಸುತ್ತೀರಿ. ಗಾಳಿಯಂತೆ ಪ್ರತಿಯೊಬ್ಬನ ಅಂತರಂಗದೊಳಕ್ಕೆ ಹಾಯಬಲ್ಲಿರಿ. ಹೀಗಿರುತ್ತಾ ನೀವು ಸರ್ವವ್ಯಾಪಕನಾದ ಪರಮಾತ್ಮನಂತೆ ಇದ್ದೀರಿ. ನಾನು ವ್ರತಧರ್ಮಬದ್ಧವಾದ ಜೀವನವನ್ನು ನಡೆಸುತ್ತಾ ಭಗವಂತನ ಧ್ಯಾನದಲ್ಲೇ ತನ್ಮಯನಾಗಿದ್ದರೂ ನನ್ನಲ್ಲಿ ಏನೋ ನ್ಯೂನ್ಯತೆ ಇದೆ. ಅದು ಏನು ಎನ್ನುವುದನ್ನು ತಾವು ಶೋಧಿಸಿ ಹೇಳಬೇಕು. ವೇದವ್ಯಾಸರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ನಾರದ ಮುನಿಗಳು ಈ ರೀತಿ ನುಡಿದರು. ಶ್ರೀನಾರದ ಉವಾಚ ಭವತಾನುದಿನ ಪ್ರಾಯಂ ಯಶೋ ಭಗವತೋ ಮಲಂ ಏನೈವಾಸೌ ನ ತುಷ್ಯೇತ
ಮನ್ಯೇ ತದ್ದರ್ಶನಂಖಿಲಂ. ನೀವು ಪರಮಪುರುಷನ ಮಹೋನ್ನತವೂ ನಿರ್ಮಲವೂ ಆದ ಮಹಿಮೆಯನ್ನು ಸಾರುವ ಕೆಲಸವನ್ನು ಮಾಡಿಲ್ಲ. ಭಗವಂತನ ದಿವ್ಯೇಂದ್ರಿಯಗಳನ್ನು ತುಷ್ಟಿಗೊಳಿಸದ ದಾರ್ಶನಿಕ ಸಿದ್ಧಾಂತವು ಅಂತಹ ಬೆಲೆಯುಳ್ಳದ್ದೇನೂ ಅಲ್ಲ. ವೇದವ್ಯಾಸರು ಅನೇಕ ಗ್ರಂಥಗಳನ್ನು ರಚಿಸಿದ್ದರೂ ಸಹ ಅವುಗಳಲ್ಲಿ ಭಗವಂತನ ದಿವ್ಯ ವೈಭವವನ್ನು ನೇರವಾಗಿ ನಿರೂಪಿಸಿರಲಿಲ್ಲ. ಇದರ ಕುರಿತಾಗಿ ತಿಳಿಸುತ್ತಾ ನಾರದ ಮುನಿಗಳು ವೇದವ್ಯಾಸರಲ್ಲಿ ಈ ರೀತಿಯಾಗಿ ಹೇಳುತ್ತಾರೆ: ಮಹರ್ಷಿಗಳೇ, ಧರ್ಮಾಚರಣೆಗಳಿಂದ ಆರಂಭಗೊಳ್ಳುವ ಎಲ್ಲ 4 ತತ್ವಗಳನ್ನು ನೀವು ಬಹಳ ವಿಸ್ತಾರವಾಗಿ ವಿವರಿಸಿದ್ದೀರಿ. ಆದರೂ ಪರಮಪುರುಷನಾದ ವಾಸುದೇವನ ಮಹಿಮೆಗಳನ್ನು ನೀವು ವರ್ಣಿಸಿಲ್ಲ. ವೇದವ್ಯಾಸರು ತಮ್ಮ ಗ್ರಂಥಗಳಲ್ಲಿ ಭಗವಂತನ ವರ್ಣನೆಯನ್ನು ಮಾಡಿದ್ದಾರೆ. ಆದರೆ ಚತುರ್ವಿಧ ಪುರುಷಾರ್ಥಗಳಾದಂತಹ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳಿಗೆ ಕೊಟ್ಟಂತಹ ಒತ್ತನ್ನು ಭಗವಂತನ ವರ್ಣನೆಗೆ ಅವರು ನೀಡಲಿಲ್ಲ. ಈ 4 ಪುರುಷಾರ್ಥಗಳು ಭಗವಂತನನ್ನು ಕುರಿತ ಭಕ್ತಿ ಸೇವಾ ವಿಧಿಗಿಂತ ತುಂಬ ಕಳಮಟ್ಟದ್ದಾಗಿವೆ. ಒಬ್ಬ ವ್ಯಕ್ತಿಯನ್ನು ಭಗವಂತನ ಜೊತೆಗೆ ಹೆಚ್ಚು ಆಪ್ತವಾಗಿ ತೊಡಗಿಸುವ ಕ್ರಿಯೆ ಎಂದರೆ ಭಕ್ತಿ ಸೇವೆ. ವೇದವ್ಯಾಸರು ಅದಕ್ಕೆ ಹೆಚ್ಚು ಪ್ರಾಮುಖ್ಯ ಕೊಡುವ ಬದಲು ಅದಕ್ಕಿಂತ ಕಡಿಮೆ ಮಹತ್ವದ ಸಂಗತಿಗಳಿಗೆ ತಮ್ಮ ಅಮೂಲ್ಯ ವೇಳೆಯನ್ನು ಬಳಸಿದ್ದರು. ಅವರ ಖಿನ್ನತೆಗೆ ಇದೇ ಕಾರಣ. ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದ್ದಲ್ಲದೆ ವ್ಯಕ್ತಿಯು ಪೂರ್ಣವಾಗಿ ಸಂತುಷ್ಟನಾಗುವುದಿಲ್ಲ ಎನ್ನುವುದು ಇದರಿಂದ ಸ್ಪಷ್ಟವಾಗಿ ಸೂಚಿತವಾಗುತ್ತದೆ. ನಾಯದ್ವಚಶ್ಚಿತ್ರಪದಂ ಹರೇರ್ಯಶೋ ಜಗತ್ಪವಿತ್ರಂ ಪ್ರಗೃಣೀತ ಕರ್ಹಿಚಿತ್ ತದ್ವಾಯಸಂ ತೀರ್ಥಮುಶಂತಿ ಮಾನಸ ನಾಯತ್ರ ಹಂಸ ನಿರಮಂತ್ಯು ಶಿಕ್ಷಯ. ಭಗವಂತನು ಮಾತ್ರವೇ ಸಮಸ್ತ ವಿಶ್ವದ ವಾತಾವರಣವನ್ನು ಪವಿತ್ರಗೊಳಿಸಲು ಸಮರ್ಥನಾದವನು. ಅವನ ಮಹಿಮೆಗಳನ್ನು ವರ್ಣಿಸದ ಮಾತುಗಳನ್ನು ಸಾಧುಪುರುಷರು ಕಾಗೆಗಳ ಕ್ಷೇತ್ರವೆಂದು ಪರಿಗಣಿಸುತ್ತಾರೆ. ಆದರೆ ಸಿದ್ಧಪುರುಷರು ದಿವ್ಯಧಾಮದಲ್ಲಿ ವಾಸಿಸುವವರು. ಅವರಿಗೆ ಅಂತಹ ಕಾಕಕ್ಷೇತ್ರಗಳಲ್ಲಿ ಯಾವ ಸಂತೋಷವೂ ಸಿಗುವುದಿಲ್ಲ. ಕಾಗೆ ಮತ್ತು ಹಂಸಗಳ ಮನೋಭೂಮಿಕೆ ವಿಭಿನ್ನವಾದದ್ದು. ಅವು ಒಂದೇ ವರ್ಗದ ಪಕ್ಷಿಗಳಲ್ಲ. ಕಾಮ್ಯ ಕರ್ಮಗಳನ್ನು ಮಾಡುವವರನ್ನು ಅಥವಾ ರಾಜಸ ಪ್ರವೃತ್ತಿ ಉಳ್ಳವರನ್ನು ಕಾಗೆಗಳಿಗೆ ಹೋಲಿಸಲಾಗಿದೆ. ಹಾಗೆಯೇ ಪರಿಪಕ್ವ ಮನಸ್ಸಿನ ಸಂತರನ್ನು ಹಂಸಗಳಿಗೆ ಹೋಲಿಸಲಾಗಿದೆ. ಕಾಗೆಗಳು ಸೇರುವ ಸ್ಥಳದಲ್ಲಿ ಹಂಸಗಳಿಗೆ ಯಾವ ಸಂತೋಷವೂ ಇಲ್ಲ. ಹಂಸಗಳು ಸುಂದರ ಕಮಲಗಳಿಂದ ಕೂಡಿದ ನಿರ್ಮಲ ಸರೋವರಗಳಿರುವ ಪ್ರಕೃತಿಯ ಸುಂದರ ತಾಣಗಳಲ್ಲಿ ಸೇರುತ್ತವೆ. ಕಾಗೆಗಳಿಗೂ ಹಂಸಗಳಿಗೂ ಇರುವಂತಹ ವ್ಯತ್ಯಾಸ ಇದು. ನಿಸರ್ಗವು ಬೇರೆ ಬೇರೆ ಜೀವನ ವರ್ಗಗಳಿಗೆ ಬೇರೆ ಬೇರೆ ಮನೋಧರ್ಮವನ್ನು ನೀಡಿದೆ. ಅವೆರಡನ್ನು ಒಂದೇ ಶ್ರೇಣಿ ಮತ್ತು ವರ್ಗಗಳಲ್ಲಿ ಸೇರಿಸುವುದು ಸಾಧ್ಯವಿಲ್ಲ. ಅದೇ ರೀತಿ ಸಮಾಜದಲ್ಲಿಯೂ ಬೇರೆ ಬೇರೆ ಮನೋಧರ್ಮದ ಜನರಿದ್ದಾರೆ. ಅವರಿಗಾಗಿ ಬೇರೆ ಬೇರೆ ಬಗೆಯ ಸಾಹಿತ್ಯವಿದೆ. ಕಾಗೆಯ ವರ್ಗದ ಜನರನ್ನು ಆಕರ್ಷಿಸುವ ಮಾರುಕಟ್ಟೆಯ ಸಾಹಿತ್ಯವೆಲ್ಲ ಇಂದ್ರಿಯ ಭೋಗ ಕುರಿತ ಕಳಪೆ ಸಾಹಿತ್ಯವಾಗಿರುತ್ತದೆ. ಅವುಗಳೇನಿದ್ದರೂ ದೇಹ ಮತ್ತು ಮನಸ್ಸಿಗೆ ಸಂಬಂಧಿಸಿದ ಅಗ್ಗದ ವಿಷಯಗಳಿಂದ ಕೂಡಿದವು. ಅವು ಭಗವಂತನ ಮಹಿಮೆಯನ್ನು ವರ್ಣಿಸುವುದಿಲ್ಲ. ಅವುಗಳೆಲ್ಲ ಹೆಣಕ್ಕೆ ಮಾಡಿದಂತಹ ಶೃಂಗಾರದಂತೆ. ಆಧ್ಯಾತ್ಮಿಕವಾಗಿ ಮೃತರಾಗಿರುವಂತಹ ಜನಗಳಿಗೆ ಸುಖ ನೀಡುವ ಮೂಲಗಳಾಗಿವೆ. ಆಧ್ಯಾತ್ಮಿಕವಾಗಿ ಮುಂದುವರೆದಿದ್ದು ಹಂಸಗಳಿಗೆ ಹೋಲಿಕೆಯಾಗುವಂತಹ ಜನರು ಅಂತಹ ಮೃತ ಸಾಹಿತ್ಯದಲ್ಲಿ ಸುಖ ಪಡುವುದಿಲ್ಲ. ರಜೋಗುಣ ಮತ್ತು ತಮೋಗುಣಗಳಿಂದ ಕೂಡಿದ ಇಂತಹ ಸಾಹಿತ್ಯಗಳು ನಾನಾ ಶೀರ್ಷಿಕೆ ಸಹಿತ ವಿತರಣೆಯಾಗುತ್ತವೆ. ತದ್ವಾಗ್ವಿಸರ್ಗೋ ಜನತಾಘ ವಿಪ್ಲವೋ ಯಸ್ಮಿನ್ ಪ್ರತಿಶ್ಲೋಕಂ ಅಬದ್ಧವತಿ ಅಪಿ ನಾಮಾನ್ಯನಂತಸ್ಯ ಯಶೋಂಕಿತಾನಿ ಯತ್ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವಃ. ಅದಕ್ಕೆ ಪ್ರತಿಯಾಗಿ ಅನಂತ ಪ್ರಭುವಿನ ನಾಮ, ಕೀರ್ತಿ, ರೂಪಗಳು, ಲೀಲೆಗಳು ಮೊದಲಾದ ದಿವ್ಯ ಮಹಿಮೆಗಳ ವರ್ಣನೆಗಳಿಂದ ತುಂಬಿರುವ ಬರಹ ಬೇರೆ ರೀತಿಯ ಸಾಹಿತ್ಯ. ತಪ್ಪುದಾರಿ ಹಿಡಿದಿರುವ ಇಂದಿನ ನಾಗರಿಕತೆಯ ಅಪವಿತ್ರ ಜೀವನದಲ್ಲಿ ಕ್ರಾಂತಿಯನ್ನು ಉಂಟುಮಾಡುವ ಉದ್ದೇಶ ದಿವ್ಯ ಪದಗಳಿಂದ ಕೂಡಿದ ಈ ಸಾಹಿತ್ಯದ್ದಾಗಿದೆ. ಅಂತಹ ಸಾಹಿತ್ಯವು ದಿವ್ಯವಾದದ್ದು. ಒಂದು ವೇಳೆ ಅಂತಹ ಸಾಹಿತ್ಯವು ಅಷ್ಟೊಂದು ಉತ್ತಮ ರೀತಿಯಲ್ಲಿ ರಚಿತವಾಗದೇ ಇದ್ದರೂ ಚಿಂತೆಯಿಲ್ಲ. ಪ್ರಾಮಾಣಿಕರು, ನಿರ್ಮಲ ಮನಸ್ಸಿನವರು ಆದ ಜನ ಅದನ್ನು ಕೇಳುತ್ತಾರೆ, ಹಾಡುತ್ತಾರೆ, ಒಪ್ಪಿ ಸ್ವೀಕರಿಸುತ್ತಾರೆ. ಕೆಟ್ಟದ್ದರಲ್ಲಿಯೂ ಉತ್ತಮವಾದದ್ದನ್ನು ಆಯ್ದುಕೊಳ್ಳುವುದು ಶ್ರೇಷ್ಠ ಚಿಂತಕರ ಲಕ್ಷಣ. ಬುದ್ಧಿವಂತರು ವಿಷದಿಂದ ಅಮೃತವನ್ನು ಎತ್ತಿಕೊಳ್ಳಬೇಕು, ಕಸದಿಂದ ಚಿನ್ನವನ್ನು ಆಯ್ದುಕೊಳ್ಳಬೇಕು. ಶ್ರೀಮದ್ ಭಾಗವತದ ನಿರೂಪಣೆಯಲ್ಲಿ ಕೆಲವು ದೋಷಗಳಿದ್ದರೂ ಜನರೆಲ್ಲ ಅದನ್ನು ಸ್ವೀಕರಿಸುತ್ತಾರೆ. ನೈಷ್ಕರ್ಮ್ಯಮಪಿ ಅಚ್ಯುತ ಭಾವವರ್ಜಿತಂ ನಾಶೋಭತೆ ಜ್ಞಾನಮಲಂ ನಿರಂಜನಂ
ಕುತಾ ಪುನಃ ಶಶ್ವತ ಭದ್ರಮೀಶ್ವರೇ ನ ಚಾರ್ಪಿತಂ ಕರ್ಮ ಯದಪ್ಯಕಾರಣಂ. ಆತ್ಮ ಸಾಕ್ಷಾತ್ಕಾರದ ಜ್ಞಾನವು ಲೋಕಮೋಹಗಳಿಂದ ಮುಕ್ತವಾಗಿರುತ್ತದೆ. ಆದರೆ ಅದು ಅಚ್ಯುತನಾದ ಪ್ರಭುವೊಬ್ಬನ ಕಲ್ಪನೆಯಿಂದಲೂ ಮುಕ್ತವಾಗಿದ್ದರೆ ಶೋಭಿಸುವುದಿಲ್ಲ. ಕಾಮ್ಯಕರ್ಮಗಳು ಸಹಜವಾಗಿಯೇ ದುಃಖದ ಕಾರಣವೂ ಅನಿತ್ಯವೂ ಆದಂಥವು. ಅಚ್ಯುತ ಪ್ರಭುವಿನ ಭಕ್ತಿಪೂರ್ವಕವಾದ ಸೇವೆಯಲ್ಲಿ ಬಳಸದೇ ಇರುವ ಪಕ್ಷಕ್ಕೆ ಕರ್ಮಗಳ ಪ್ರಯೋಜನವಾದರೂ ಏನು? ನಾರದ ಮುನಿಗಳು ವೇದವ್ಯಾಸರಿಗೆ ನೀಡುತ್ತಿರುವಂತಹ ಈ ಉಪದೇಶದ ಅರ್ಥವೇನೆಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.